ಅಯೋಧ್ಯೆ ರಾಮ ಮಂದಿರ ಉದ್ಘಾಟನೆಗೆ ಶಂಕರಾಚಾರ್ಯ ಪೀಠಗಳ ಸ್ವಾಮೀಜಿಗಳ ಹೇಳಿಕೆ ಚರ್ಚೆಗೆ ಗ್ರಾಸವಾಗ್ತಾ ಇದೆ. ಈ ನಡುವೆ ಕಾಂಗ್ರೆಸ್ ನಿಲುವನ್ನ ಸಿಎಂ ಸಿದ್ದರಾಮಯ್ಯ ಸಮರ್ಥನೆ ಮಾಡಿಕೊಂಡಿದ್ದಾರೆ. ನಾವು ರಾಮನ ವಿರೋಧಿ ಅಲ್ಲ, ಬಿಜೆಪಿ ರಾಜಕೀಯ ವಸ್ತುವನ್ನಾಗಿ ಮಾಡಿಕೊಂಡಿದೆ ಅಂತ ಸಿಎಂ ಟಕ್ಕರ್ ಕೊಟ್ಟಿದ್ದಾರೆ. ಹಾಗಾದ್ರೆ ರಾಮ ಮಂದಿರ ಉದ್ಘಾಟನೆಗೆ ಎತ್ತಿರುವ ಆಕ್ಷೇಪಗಳೇನು? ರಾಜಕೀಯ ತಿರುವು ಹೆಚ್ಚಾಗತ್ತಾ? ಈ ಸ್ಟೋರಿ ನೋಡಿ ಡೀಟೇಲ್ ಆಗಿ ನಿಮ್ಗೆ ಗೊತ್ತಾಗುತ್ತೆ. ಬಿಜೆಪಿ ರಾಮಾಸ್ತ್ರಕ್ಕೆ ಕಾಂಗ್ರೆಸ್ ಶಂಕರಾಚಾರ್ಯ ಪ್ರತ್ಯಾಸ್ತ್ರ. ರಾಮ ಮಂದಿರ ಉದ್ಘಾಟನೆಗೆ ಹೋಗದ 4 ಪೀಠಗಳು, ಇದನ್ನೇ ಅಸ್ತ್ರವಾಗಿಟ್ಕೊಂಡ ಕಾಂಗ್ರೆಸ್. ಅಯೋಧ್ಯೆಯಲ್ಲಿ ನಿರ್ಮಾಣವಾಗ್ತಿರುವ ರಾಮ ಮಂದಿರದಲ್ಲಿ ಬಾಲರಾಮನ ಪ್ರಾಣ ಪ್ರತಿಷ್ಠಾಪನೆಗೆ ಉಳಿದಿರೋದು ಕೇವಲ 10 ದಿನಗಳು ಮಾತ್ರ. ಈ ಹೊತ್ತಿನಲ್ಲೇ ಹಲವು ಧರ್ಮ ಸೂಕ್ಷ್ಮದ ಪ್ರಶ್ನೆಗಳನ್ನ ಎತ್ತಿರುವಂತಹ ಶಂಕರಾಚಾರ್ಯ ಪೀಠಗಳ ಸ್ವಾಮೀಜಿಗಳು ಜನವರಿ 22ರ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳೋದಕ್ಕೆ ತೀರ್ಮಾನಿಸಿರುವುದು ದೊಡ್ಡ ಮಟ್ಟದಲ್ಲಿ ಚರ್ಚೆಗೆ ಗ್ರಾಸವಾಗ್ತಿದೆ. ನಾವು ಪ್ರಾಣ ಪ್ರತಿಷ್ಠಾಪನೆಗೆ ಕಾರ್ಯಕ್ರಮವನ್ನ ವಿರೋಧಿಸ್ತಾ ಇಲ್ಲ, ನಾವು ಯಾರ ವಿರೋಧವೂ ಇಲ್ಲ, ಆದ್ರೆ ಧರ್ಮಶಾಸ್ತ್ರದ ವಿರುದ್ಧ ನಾವು ಹೋಗೋದಿಕ್ಕೆ ಸಾಧ್ಯ ಇಲ್ಲ. ಹೀಗಾಗಿ 4 ಶಂಕರಾಚಾರ್ಯ ಪೀಠಗಳ ಸ್ವಾಮೀಜಿಗಳು ಪಾಲ್ಗೊಳ್ತಾ ಇಲ್ಲ ಅಂತ ಉತ್ತರಾಖಂಡದ ಜೋಶಿ ಮಠದಲ್ಲಿರುವಂತಹ ಜ್ಯೋತಿರ್ಪೀಠದ ಮಠಾಧಿಪತಿ ಸ್ವಾಮಿ ಅವಿಮುಕ್ತೇಶ್ವರಾನಂದ ಸ್ವಾಮೀಜಿಗಳು ಸ್ಪಷ್ಟೀಕರಣ ಕೊಟ್ಟಿದ್ದಾರೆ. ಎಸ್, ರಾಮ ಮಂದಿರ ಉದ್ಘಾಟನೆ ಕಾರ್ಯಕ್ರಮಕ್ಕೆ ರಾಜಕೀಯ ನುಸುಳಿದೆ. ರಾಮ ಮಂದಿರದ ಉದ್ಘಾಟನೆ ಕಾರ್ಯಕ್ರಮಕ್ಕೆ ಎಐಸಿಸಿ ನಾಯಕರು ಗೈರಾಗೋದನ್ನ ಸಿಎಂ ಸಿದ್ದರಾಮಯ್ಯ ಸಮರ್ಥನೆ ಮಾಡಿಕೊಂಡಿದ್ದಾರೆ. ಸಿದ್ದರಾಮಯ್ಯ ಹಲವು ಆಕ್ಷೇಪಗಳನ್ನ ಎತ್ತಿ ಸರಣಿ ಟ್ವೀಟ್ ಮಾಡಿದ್ದಾರೆ. ರಾಮ ಮಂದಿರ ಉದ್ಘಾಟನೆ ಗೈರಿಗೆ ಶಂಕರಾಚಾರ್ಯರು ನೀಡಿರುವ ಕಾರಣವನ್ನ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಟ್ವೀಟ್ನಲ್ಲಿ ಪ್ರಸ್ತಾಪಿಸಿದ್ದಾರೆ. ಅಷ್ಟೇ ಅಲ್ಲ, ನಾವು ಶ್ರೀರಾಮಚಂದ್ರನ ವಿರೋಧವಾಗಿಲ್ಲ, ಬಿಜೆಪಿಯವರು ರಾಜಕೀಯ ಮಾಡೋದಕ್ಕೆ ಹೊರಟಿದ್ದಾರೆ, ಇದನ್ನ ಒಂದು ದೊಡ್ಡ ರಾಜಕೀಯ ವಸ್ತುವನ್ನಾಗಿ ಮಾಡಿಕೊಂಡಿದ್ದಾರೆ, ಅದನ್ನ ನಾವು ವಿರೋಧ ಮಾಡ್ತೀವಿ ಅಷ್ಟೇ, ನಾವೆಲ್ಲರೂ ಕೂಡ ಶ್ರೀರಾಮಚಂದ್ರನ ಭಕ್ತರು ಅಂತ ಸಿಎಂ ಸಿದ್ದರಾಮಯ್ಯ ಸ್ಪಷ್ಟೀಕರಣ ಕೊಟ್ಟಿದ್ದಾರೆ. ಇನ್ನು ಸಿದ್ದು ಸಂಪುಟದ ಸಚಿವರು ಆಕ್ರೋಶವನ್ನ ಹೊರಹಾಕಿದ್ದಾರೆ. ನಾವು ಶ್ರೀರಾಮಚಂದ್ರನ ವಿರುದ್ಧವಾಗಿಲ್ಲ, ಅವರು ರಾಜಕೀಯ ಮಾಡಕ್ ಹೊರಟಿದ್ದಾರೆ, ರಾಜಕೀಯ ವಸ್ತುವನ್ನಾಗಿ ಮಾಡಿದಾರಲ್ಲ, ಅದನ್ನು ವಿರೋಧ ಮಾಡ್ತಾ ಇರೋದು ಅಷ್ಟೇನೆ. ಶ್ರೀರಾಮಚಂದ್ರನ ನಾವೆಲ್ಲ ಶ್ರೀರಾಮಚಂದ್ರನ ಭಕ್ತರೆ, ಅವರಿಗೆ ರಾಜಕೀಯವಾಗಿ ಮಾತಾಡ್ತಾ ಇದ್ದಾರೆ ಅಷ್ಟೇ. ಮೊದಲನೇದು, ದೇವಸ್ಥಾನ ಇನ್ನೂ ಪೂರ್ಣನೇ ಆಗಿಲ್ಲ. ಪೂರ್ತಿ ರಾಮನ್ನ ಇವರು ರಾಜಕಾರಣಕ್ಕೆ ಬಳಸ್ತಕ್ಕಂತ ಪ್ರಯತ್ನ ಏನ್ ಮಾಡ್ತಾ ಇದ್ದಾರೆ, ಅದರ ಎಲ್ಲರ ವಿರುದ್ಧ ನಾವು ಈ ಸಮಾರಂಭದಲ್ಲಿ ಭಾಗವಹಿಸೋದಿಲ್ಲ. ನಾವು ಬರೀ ಇವರು ಬಿಜೆಪಿಯವ್ರು ಮಾತ್ರ ರಾಮನ್ ಭಕ್ತರು ಅಂತ ತಿಳ್ಕೋಬೇಕಾಗಿಲ್ಲ. ನಾವು ರಾಮನ್ ಭಕ್ತರೆ, ನಾವು ಹಿಂದೂಗಳೇ. ಆದ್ರೆ ಇವ್ರಂಗೆ ಗೂಡ್ಸಿ ಹಿಂದುತ್ವ ನಾವು ಹೇಳೋದಿಲ್ಲ. ನಾವು ಮಹಾತ್ಮ ಗಾಂಧಿಯವರ ಹಿಂದುತ್ವ, ಮಹಾತ್ಮ ಗಾಂಧಿ ಯಾವ ಹಿಂದುತ್ವವನ್ನ ಪ್ರತಿಪಾದನೆ ಮಾಡಿದ್ರು ಆ ಹಿಂದೂಗಳು ನಾವೆಲ್ಲ. ಮಠಾಧಿಪತಿಗಳ ಮಾತನ್ನು ಹಾಗೂ ಧರ್ಮದ ಅನುಷ್ಠಾನದಲ್ಲಿರ್ತಕ್ಕಂಥ ವಿಚಾರಗಳನ್ನ ಬಿಜೆಪಿಯವರು ಮರೆಮಾಚಿ ಅದನ್ನು ರಾಜಕಾರಣಕ್ಕೆ ಒಯ್ದು ರಾಜಕೀಯ ಲಾಭ ಪಡ್ಕೋಬೇಕು. ರಾಮ ಮಂದಿರ ಯಾರೋ ಅಪ್ಪನ ಮನೆ ಆಸ್ತಿ ಅಲ್ಲ. ಹಿಂದೂ ಧರ್ಮದಲ್ಲಿ ನಾವೆಲ್ಲರೂ ಇದೀವಿ. ಭಾವನಾತ್ಮಕವಾಗಿ ರಾಜಕಾರಣ ತಾವು ಅದ್ರ ಲಾಭ ಪಡ್ಕೊಳ್ತಕ್ಕಂಥ ವಿಚಾರದಲ್ಲಿ ಸನ್ಮಾನ್ಯ ಶ್ರೀಯುತ ಮೋದಿ ಸಾಹೇಬರು ಇಂತಹ ಕುಟಿಲ ತಂತ್ರಗಳಿಂದ ಮಾತ್ರ ಇವರು ಪ್ರಧಾನಿ ಆದದ್ದೇ ವಿನಃ ಇವರು ಮತ್ತೊಂದಿಲ್ಲ. ಇನ್ನು ಕಾಂಗ್ರೆಸ್ ನಿಲುವಿಗೆ ಬಿಜೆಪಿ ನಾಯಕರು ಕೂಡ ಆಕ್ಷೇಪವನ್ನ ವ್ಯಕ್ತಪಡಿಸಿ ಟಕ್ಕರ್ ಕೊಟ್ಟಿದ್ದಾರೆ. 140 ಕೋಟಿ ಭಾರತೀಯರ ಆಸ್ಮಿತೆ ಅಂತ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಟ್ವೀಟ್ ಮಾಡಿದ್ರೆ, ಯಡಿಯೂರಪ್ಪ ಈಶ್ವರಪ್ಪ ಕಾಂಗ್ರೆಸ್ ವಿರುದ್ಧ ವಾಗ್ದಾಳಿ ನಡೆಸಿದ್ದಾರೆ. ಕಾಂಗ್ರೆಸ್ನವ್ರಿಗೆ ಆಮಂತ್ರಣ ಇದ್ರೂ ಸಹ ನಾವು ಹೋಗೋದಿಲ್ಲ ಅನ್ನುವಂಥ ಒಂದು ತೀರ್ಮಾನವನ್ನು ತಗೊಂಡಿರುವಂತಹದ್ದು ಅತ್ಯಂತ ದುರ್ದೈವದ ಸಂಗತಿ. ಅವರ ನಿಲುವನ್ನು ನಾನು ಖಂಡಿಸ್ತೇನೆ. ಎಲ್ಲರ ಇಚ್ಛೆ ಇದೆ ರಾಮರಾಜ್ಯ ಆಗಬೇಕು, ರಾಮನ ಕನಸು ನೆನಸಾಗಬೇಕು ಅಂತ. ಕೋಟ್ಯಾಂತರ ಜನ ಹಿಂದೂಗಳ ಭಾವನೆಗಳಿಗೆ ಧಕ್ಕೆ ತರುವಂತ ಈ ಕೆಲಸ ಕಾಂಗ್ರೆಸ್ನವ್ರು ಮಾಡ್ತಿರೋ ಅಕ್ಷಮ್ಯ ಅಪರಾಧ. ನಿಮ್ಗೆ ಕರೆದಿದ್ದೀವಿ, ನೀವು ಬರೋದಿದ್ರೆ ಬರ್ರಿ, ಹೋಗೋರು ಹೋಗ್ತಾರ, ಯಾರಿಗೆ ಶ್ರದ್ಧೆ ಇದೆ ಅವ್ರು ಹೋಗ್ತಾರ. ನಾವೇ ನಿಮ್ಗೆ ಬರ್ಬೇಕಂತ ಕಂಪಲ್ಸರಿ ಹೇಳಿಲ್ಲಲ್ಲ, ನಾವು ಹೋಗ್ತೀವಪ್ಪ. ಸಿದ್ದರಾಮಯ್ಯನವರು ಅದೇ ಹೇಳಿದ್ನಲ್ಲ, ಈ ರೀತಿ ಚಿಲ್ಲರ ರಾಜಕಾರಣ ಮಾಡೋದು, ಅದರಿಂದ ಪ್ರಚಾರ ತೆಗೆದುಕೊಳ್ಳುವಂಥದ್ದಕ್ಕೆ ಬಿದ್ದಿದ್ದಾರೆ ಅವರು ತಮ್ಮ 2ನೇ ಅವಧಿ ಮುಖ್ಯಮಂತ್ರಿಯಲ್ಲಿ. ಅದೇನೇ ಇರಲಿ, ರಾಮ ಮಂದಿರ ಉದ್ಘಾಟನೆಯ ಕಾರ್ಯಕ್ರಮಕ್ಕೆ ಆಕ್ಷೇಪಗಳು ವ್ಯಕ್ತವಾಗಿದೆ. ಕಾಂಗ್ರೆಸ್ ತನ್ನ ನಿಲುವನ್ನ ಸಮರ್ಥಿಸಿಕೊಂಡು ಲೋಕಸಮರಕ್ಕೆ ಇಳಿಯುವ ಸುಳಿವು ನೀಡಿದ್ರೆ, ಬಿಜೆಪಿ ಅದನ್ನೇ ಅಸ್ತ್ರವನ್ನಾಗಿ ಮಾಡಿಕೊಂಡು ಕಾಂಗ್ರೆಸ್ ವಿರುದ್ಧ ವಾಗ್ದಾಳಿ ನಡೆಸ್ತಾ ಇತ್ತು. ಯಾರು ಎಷ್ಟರ ಮಟ್ಟಿಗೆ ಅರಗಿಸಿಕೊಳ್ತಾರೆ ಕಾದು ನೋಡಬೇಕಾಗಿದೆ. ಪೊಲಿಟಿಕಲ್ ಬ್ಯೂರೋ, ಪಬ್ಲಿಕ್ ಟಿವಿ.